ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನು ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೇನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ನಂತರ ಎಷ್ಟು ತೊಗೊಂಡಿದ್ದಾನೆ ಇಷ್ಟುವರೆಗೆ? ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 crore ವಾಪಸ್ ಕೊಡಬೇಕು. ಅವ್ರ ಫ್ಯಾಮಿಲಿ ನಿಮ್ಗೆ ಪರಿಚಯ ಮಾಡಿಸಿದ್ರಾ? ಹಾಂ, ಮಾಡಿಸಿದ್ದ ಸರ್. ಎಲ್ಲರನ್ನೂ ಪರಿಚಯ ಅಂದರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು? ಹಾಂ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ಪಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಏನಂತ? ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಲೂ ದುಡಿಸ್ಕೊಂಡಿದ್ದಾನೆ. ಓಕೆ, ಮದುವೆ ಆಗಿರೋ ವಿಚಾರ ಏನಾದ್ರು ಹೇಳಿದ್ರ? ಅವ್ನು ತುಂಬ ದೊಡ್ಡ ಫ್ರಾಡ್ ಅಂತ ನನಗೆ ಗೊತ್ತಾಗಿದ್ದು ಲಾಸ್ಟ್ ಇಯರು. ಅವನ ಮೇಲೆ ಒಂದು ಕೇಸ್ ಆದಾಗ ನನಗೆ ಗೊತ್ತಾಗುತ್ತೆ ಅವ್ನು ಫ್ರಾಡ್ ಅಂತ. ಸೊ ಆವಾಗ ನನಗೆ ಅವನಿಗೆ ಮದುವೆ ಆಗಿದೆ, ಮದುವೆ ಆಗಿ ಮಗು ಇದೆ ಅನ್ನೋ ಡೀಟೇಲ್ಸು ಗೊತ್ತಾಗುತ್ತೆ ಸರ್. ಸರ್ ಅದು ಅವನು ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದ. ಸೊ ಅದು ವಾಟ್ಸಪ್ಪಲ್ಲಿ ಇಟ್ ವಾಸ್ ಸೋ ರಿಯಲ್, ಅಂದರೆ ಎಲ್ಲೂ ಒಂದು ಸಸ್ಪಿಷಿಯಸ್ ಅಂತ ಅನ್ನಿಸ್ತಿರ್ಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೈಕೋರ್ಟ್ ಲಾಯರ್ಸ್ ಹತ್ರ ಎಲ್ಲ ಚೆಕ್ ಮಾಡಿಸಿದ್ವಿ, ಯಾರೂ ಐಡೆಂಟಿಫೈ ಮಾಡಿರಲಿಲ್ಲ. ಯಾರೂ ಐಡೆಂಟಿಫೈ ಮಾಡಿ ಎಲ್ಲ ಸೀಲ್ ಸಮೇತ ಹಾಕಿದ್ದಾನೆ, ಜಡ್ಜ್ ಸಿಗ್ನೇಚರ್ ಹಾಕಿದ್ದಾನೆ. ಆ್ಯಂಡ್ ನಮ್ಮ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ಲೈಕ್ ನಾನು ಕೋರ್ಟಿಗೆ ಕಟ್ಟಿದ್ದೀನಿ ಅನ್ನೋ ಒಂದು ಇದಕ್ಕೂ ಒಂದೊಂದು ಕೊಡ್ತಾರಲ್ಲ ಕೋರ್ಟಿಂದ, ಆ ಡಾಕ್ಯುಮೆಂಟ್ ಸಹ ಕಳಿಸಿದ್ದಾನೆ. ಸರ್ ವಾಟ್ಸಪ್ಪಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ ಸರ್. ಅದು ನಾನು ಎಷ್ಟು ಜನದ ಹತ್ರ ವೆರಿಫೈ ಮಾಡಿಸಿದ್ದೆ ಎಲ್ಲರೂ ಒರಿಜಿನಲ್ ಅಂತಲೇ ಹೇಳಿದರು. ನಮ್ಗೆ ಇದೆಲ್ಲ ಫೇಕ್ ಅಂತ ಗೊತ್ತಾಗಿದ್ದು ಅವನ ಮೇಲೆ ಕೇಸ್ ಆದಾಗ ಸರ್. ಸರ್ ಮೈನ್ ಇಂಟೆನ್ಷನ್ ಇಷ್ಟೇ, ನಾನೊಬ್ಳು ಹುಡುಗಿ ಅಂತ ಅಂದರೆ ಲೈಕ್ ಅವನಿಗೂ ಒಬ್ಳು ಹೆಂಡತಿ ಇದ್ದಾಳೆ, ಅಕ್ಕ ಇದ್ಲು ಅಂತ ಹೇಳಿದ್ದ. ಬಟ್ ನಂತರ ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ್ದಾನೆ. ಸೊ ನನ್ನ ಮೈನ್ ಇಂಟೆನ್ಷನ್, ನಾನು ಮೋಸ ಹೋಗಿದ್ದೀನಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಮುಂದೆ ಅವ್ನು ಮೋಸ ಮಾಡಬಾರ್ದು, ಯಾರೋ ನನಗಾಗಿರೋ ಥರ ಯಾರಿಗೂ ಆಗಬಾರ್ದು. ಆ್ಯಂಡ್ ದುಡ್ಡು ಲೈಕ್ 1.5 crore ಎಲ್ಲ ಇಟ್ಸ್ ನಾಟ್ ಈಸಿ. ಒಂದೇ ಒಂದು ದಿನದಲ್ಲಿ ಅರ್ನ್ ಮಾಡೋಕ್ಕಾಗಲ್ಲ, ಒಂದು ವಾರದಲ್ಲಿ ಅರ್ನ್ ಮಾಡೋಕ್ಕಾಗಲ್ಲ. ಬೇರೆಯವ್ರ ಹತ್ರ ಸಾಲ ಮಾಡಿ ನಾನು ಕೊಟ್ಟಿರೋವಳು ಜೀವನ ಪೂರ್ತಿ ನನಗೆ ಅದನ್ನು ಅರ್ನ್ ಮಾಡಿ ತೀರಿಸೋ ಅಂಥ ಒಂದಿದು ನನಗೇನೂ ಇಲ್ಲ. ಸೊ ಈ ಥರ ಯಾರಿಗೂ ಆಗಬಾರ್ದು. ಸೊ ನನ್ನ ಮೇಯ್ನ್ ಇಂಟೆನ್ಷನ್ ಇಷ್ಟೇ. ನನಗೆ ಅವನಿಂದ ಎಷ್ಟು ಲಾಸಸ್ ಆಗಿದೆ, ಬರೀ ಫಿನಾನ್ಷಿಯಲಿ ಅಲ್ಲ ಎಮೋಷ್ನಲಿ ಆಗಿದೆ. ಆ್ಯಂಡ್ ಅದೇ 1.5 year ನಾನು ಬೇರೆ ಹುಡುಗನ ನೋಡಿ ಮದುವೆ ಆಗಿರ್ಬೋದಾಗಿತ್ತು, ಇಷ್ಟೊತ್ತಿಗೆ ಮದುವೆಗೆ ಮಗು ಇರ್ತಿತ್ತು. ಸೊ ನಂದು ಪೇರೆಂಟ್ಸ್ ಆಗಿರಲಿ ಎಲ್ಲರಿಗೂ ತುಂಬಾ ನೋವು ಕೊಟ್ಟು, ನಾ ಫಸ್ಟಿಂದನೂ ಒಂಥರ ಎಲ್ಲದರಲ್ಲೂ ಫಸ್ಟ್ ಆ ಥರ ಒಂದು ಒಬ್ಳು ಹುಡುಗಿ ಆಗಿತ್ಕೊಂಡು ಇದು ಒಂದು ನನಗೆ ತುಂಬ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗಿದೆ. ಅದೆಲ್ಲ ಅವ್ರು ಹೇಳಿರೋದು ನಿಜ ಸರ್. ಆದರೆ ನನಗೆ ಈಗ ಗೊತ್ತಾಗಿರೋ ಪ್ರಕಾರ ಅವ್ರು ರಿಟೈರ್ಡ್ ತಹಸೀಲ್ದಾರ್ ಅಲ್ಲ, ಬಟ್ ರಿಟೈರ್ಡ್ ಯಾವುದೋ ಗೌರ್ಮೆಂಟ್ ಎಂಪ್ಲಾಯಿ ಅಂತೂ ಇದ್ದಾರೆ. ಹಾಂ ಸರ್.